ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ ನಮ್ಮ ಹಳ್ಳಿ ಮನೆಯ ಗೃಹ ಪ್ರವೇಶದ ಬೆಳಗಿನ ಪೂಜೆ, ಆಚಾರ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಈ ಹಳ್ಳಿ ಕಡೆ ಹೊಸ ಮನೆಗೆ ಮುಹೂರ್ತದ ಕಂಬ ಅಂತ ನಿಲ್ಲಿಸ್ತಾರೆ. ಸಿಟಿ ಕಡೆ ನಿಜವಾಗ್ಲೂ ಇದನ್ನ ಮಾಡೋದು ಇಲ್ಲ, ಕೆಲವ್ರಿಗೆ ಇದು ಗೊತ್ತೂ ಇರೋದಿಲ್ಲ. ಇದನ್ನೆಲ್ಲ ನೀವು ನೋಡಿ ತಿಳ್ಕೊಳ್ಳಿ. ಹಾಗೆ ನಮ್ಮ ಹಳ್ಳಿ ಮನೆ ಗೃಹ ಪ್ರವೇಶದ ಪೂಜೆ, ಬೆಳಗಿನ ಪೂಜೆ, ಹಾಲುಕ್ಸೋದು, ಹಸು ಕರು ಪೂಜೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈಗ ಬೆಳಗ್ಗೆ 5 ಗಂಟೆ ನಾವೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಬೋರ್ವೆಲ್ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಗಂಗೆನ ತಗೊಂಡು ಈಗ ಮನೆ ಹತ್ರ ಬಂದಿದ್ದೀವಿ. ಹಸು ಕರು ಕೂಡ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಮಡಿವಾಳ್ರನ್ನ ಕರೆಸಿ ಮಡಿ ಹಾಸಿ ಅದ್ರ ಮೇಲೆ ನಡೆಸ್ಕೊಂಡು ಕರ್ಕೊಂಡು ಬಂದಿರೋದು ಹಸು ಕರುನ. ಎಷ್ಟು ವಿಶೇಷ ಗೊತ್ತಾ? ನನಗಂತೂ ತುಂಬಾನೇ ಇಷ್ಟ ಆಯಿತು ಇಲ್ಲಿನ ಒಂದು ಸಂಪ್ರದಾಯಗಳು. ಸಿಟಿ ಕಡೆ ನಿಜವಾಗ್ಲೂ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ತುಂಬಾ ಚೆನ್ನಾಗಿದೆ. ವಿಡಿಯೋನ ಕೊನೆ ತನಕ ನೋಡಿ. ಮುಂದೆ ಅವ್ರಿಗೆ ಬೆಳಕು ಕಾಣಲ್ಲ. ಫೋಟೋ ತಗ ಕುಂಬಳಕಾಯಿ ಬಡತನ ನಿಮ್ಮ ಕರ್ಪೂರ ಚಕ್ಕ ಕರ್ಪೂರ ಎರಡು ಭಾಗ ಮಾಡು. ಅದು ತಗೊಂಡೋಳು ಇದು ತಗೊಂಡೋಳು ಮಡಗು. ಸರಿ ಸರಿ ಕಂಬಕ್ಕೆ ಮಡಗು. ಹಂಗೆ ಫೋಟೋ ಕ್ಲಿಕ್ ಆಗಲ್ವಾ? ಹಸುಕರು ನೀನು ಹಸು ಹೋಗೈತೆ ಇರು. स्थापयामि स्थापितो वासन्वितो संसर्पितो वरदेव मुद्रा महामुद्रा प्रत्या ಹಸು ಕರು ಎರಡೂ ಕೂಡ ಬಲಗಾಲನ್ನ ಒಳಗಡೆ ಇಟ್ಟು ಬಂದಿದೆ. ಅದಕ್ಕೆ ಒಂದು ಹೊಸ ಮೊರದಲ್ಲಿ ಅಕ್ಕಿ ಬೆಲ್ಲ ಹಾಕಿ ತಿನ್ಸಿದ್ರು. ಈಗ ಹಾಲು ಕರೀತಾ ಇದ್ದಾರೆ. ನೋಡಿ ಎಂಥ ವಿಶೇಷ ಅಂತ. ನಾವಿಲ್ಲಿ ಪ್ಯಾಕೆಟ್ ಹಾಲು ತಗೊಂಡು ಹಾಲು ಕಾಯಿಸಿ ಹಾಲು ಉಕ್ಕಿಸ್ತೀವಿ. ಆದರೆ ಇಲ್ಲಿ ಹಸುನ ಮನೆ ಒಳಗಡೆ ಕರ್ಕೊಂಡು ಅಲ್ಲೇನೆ ಹಾಲು ಕರೆದು ಅದೇ ಹಾಲನ್ನು ಕಾಯಿಸಿ ಹಾಲು ಉಕ್ಕಿಸಿ ಆಮೇಲೆ ಈಗ ಗಂಗೆ ಪೂಜೆಗೆ ಹೋಗಿದ್ರಲ್ಲ ಹೆಣ್ಮಕ್ಳೆಲ್ಲರೂ ಅವರೆಲ್ರಿಗೂ ಕೂಡ ಹಾಲು ಕಾಯಿಸಿ ಅದನ್ನೇ ಕೊಡ್ತಾರೆ. ಮೊದಲು ದೇವರಿಗೆ ಒಂದು ಗ್ಲಾಸ್ ನೈವೇದ್ಯಕ್ಕೆ ಎತ್ತಿಟ್ಬಿಟ್ಟು ಬಂದಿರೋರೆಲ್ರಿಗೂ ಕೂಡ ಅದೇ ಹಾಲನ್ನು ಕೊಡ್ತಾರೆ. ಅದು ತುಂಬಾನೇ ವಿಶೇಷ ಅನ್ನಿಸ್ತು ನನಗೆ. ತುಂಬ ಖುಷಿ ಆಯಿತು. ಕೆಲವೊಂದು ಸಂಪ್ರದಾಯಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೀವು ನಿಮ್ಮ ಹಳ್ಳಿಗಳ ಕಡೆ ಏನಾದರೂ ಈ ರೀತಿ ನೋಡಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ನೋಡಿ ಹಸು ಕೂಡ ಅಷ್ಟೇನೆ ಪೂರ್ವಾಭಿಮುಖವಾಗಿ ನಿಂತ್ಕೊಂಡಿದೆ. ಹಾಗೆ ಹಾಲು ಕರಿತಾ ಇದ್ದಾರೆ. ಮತ್ತೆ ಅದು ಸ್ವಲ್ಪ ಗಂಜಳ ಕೂಡ ಹಾಕ್ತು. ಮನೆಯಲ್ಲಿ ಇದು ಒಂಥರ ಶುಭ ಸೂಚನೆ ಅಂತ ಹೇಳ್ತಾರೆ. ಸಗಣಿ ಹಾಕೋದು, ಗಂಜಳ ಉಯ್ಯೋದು ಇದೆಲ್ಲ ಶುಭ ಸೂಚನೆ ಅಂತ ಹೇಳ್ತಾರೆ. ತುಂಬಾನೇ ಖುಷಿ ಆಯ್ತು.
ಅದಕ್ಕೆ ಹೇಳ್ಕೊಟ್ರ ಅವ್ರು ಬನ್ನಿ ಅಂತ ಕರಿತಾವ್ರೆ. ನಂಗೆ ಗೊತ್ತಿಲ್ಲ ನಾನು ಸಾಯ್ಸಕ್ಕೆ ಹೇಳು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯಿಡುತ್ತ ಗೆಜ್ಜೆಗಾರಳಾದ ನಿಯ ತೋರುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯಿಡುತ್ತ ಗೆಜ್ಜೆಗಾರಳಾದ ನಿಯ ತೋರುತ್ತ, ಸಜ್ಜನ ಸಾಧು ಪೂಜೆಯ ಮೇಲೆ ಮಜ್ಜಿಗೆಯೊಳಗೆ ವೃಷ್ಟಿಯ ಕರೆಯುತ್ತ ಬಾರೆ, ಮನಕ ಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ, ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳ ಗೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇನ್ನೊಂದು ಹೇಳಿ, ಆಯ್ತಾ ನೋಡಂಗೆ ಇನ್ನೊಂದು ಹೇಳಿ. ನಾನು ಈ ನಡುವೆ ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ, ಹಂಗೆ ಆಗೋಗ್ಬಿಟ್ಟೆ. ನಾನು ಹೇಳ್ಕೊಳಕ್ಕೆ ಮಾಡ್ತೀನಿ. ಕನಕದಾರ ಸತ್ರ ಈಗ ಹಾಕೋದ ನಾನು ವೃಂದಾವನೇವ ಮುಕುಲಾಮಯ್ಯದಾಸ್ತು ಮಮ ಮಂಗಲದೇವತಾಮುರ್ವಿದಧಿ ವದನೆ ಮುರಾರೇ, ನಿಹಿತಾನಿ ಗತಾನತಾನಿ ಮಧುಕರೇವ ಮಹೋತ್ಪಲೇಯ, ಸಾಮಿ ಶ್ರಿಯಂ ದಿಶತು ಸಾಗರ ಸಂಭ್ರಮಾಲಯಾಃ, ಕಾಲಾಂಬುದಾಲಿ ಲಲಿತೋ ರಸಿಕೈಟಭಾರೇ, ಧಾರಾಧರೆ ಸ್ಫುರತಿಯಾತಪಿತಂಗನೇವ, ಕುಂಭಮುಖಾವಸೃಷ್ಟಸ್ಯ ವಾಹಿನಿ ವಿಮಲ ಚಾರು ಜಲಪ್ಲುತಾಂಗೀ, ಪ್ರಾತರ್ನಾಮಿ ಜಗದಾಂತರೀಂ. ಹಾಲಂತೂ ತುಂಬ ಚೆನ್ನಾಗಿ ಹೋಗ್ತು. 3 ಸಲ ಹಾಲು ಉಕ್ಕಿ ಬಂತು. ತುಂಬಾನೇ ಖುಷಿ ಆಯಿತು. ಈ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕಬೇಕು. ಅಂದರೆ ಬಂದವ್ರು ಎಲ್ಲರೂ ಹಾಕಬೇಕು ಅಂತೇನಲ್ಲ. ಈ ಪೂಜೆ ಸಮಯದಲ್ಲಿ ಮನೇಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಬೇಕು. ನಿಜ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ನೋಡೋದಿಲ್ಲ. ಸಕ್ಕರೆ ಕಡಿಮೆ ಆಗಿರುತ್ತಾ ಜಾಸ್ತಿ ಆಗಿರುತ್ತಾ ಅದು ಕೂಡ ಗೊತ್ತಿಲ್ಲ. ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಸಕ್ಕರೆ ಹಾಕಿರ್ತಾರೆ. ಆದರೆ ಸಕ್ಕರೆ ಸರಿಯಾಗಿರುತ್ತೆ, ಅಂದರೆ ಹಾಲಲ್ಲಿ ಸಿಹಿ ಕರೆಕ್ಟಾಗಿರುತ್ತೆ. ಈಗ ಮೊದಲು ವಸಂತನೇ ಹಾಕ್ತಾ ಇದ್ದಾಳೆ, ಆಮೇಲೆ ಅವ್ರ ಯಜಮಾನರು ಮನೆಯವರು ಎಲ್ಲರೂ ಕೂಡ ಹಾಕಿದ್ರು. 1 ಗ್ಲಾಸ್ ಹಾಲನ್ನ ದೇವ್ರ ಮನೆಯಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಮತ್ತೆ ಪುರೋಹಿತರಿಗೆ ಫಸ್ಟ್ ಕೊಟ್ವಿ. ಆಮೇಲೆ ಹೆಣ್ಮಕ್ಳು ಎಲ್ಲರೂ ಕೂಡ ಗಂಗೆ ಪೂಜೆಗೆಲ್ಲ ಬಂದಿದ್ರಲ್ಲ, ಅವ್ರನ್ನೆಲ್ಲ ಹಾಗೆ ಸಾಲಾಗಿ ಕೂರಿಸಿ ಅವ್ರಿಗೆಲ್ಲ ಕುಡಿಯೋದಕ್ಕೆ ಹಾಲು ಕೊಟ್ಟು, ಆಮೇಲೆ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಕಳಿಸಿ ಮತ್ತೆ ಇವರು ಮುಂದಿನ ಕೆಲಸನ ಶುರು ಮಾಡ್ತಾ ಇದ್ದಾರೆ. ಹೋಮ ರಾತ್ರಿ ಅರ್ಧ ಮಾಡಿ ನಿಲ್ಸಿದ್ರಲ್ವ, ಈಗ ಅದನ್ನ ಪೂರ್ಣ ಮಾಡ್ತಾ ಇದ್ದಾರೆ. ಸ್ಟವ್ ಹಚ್ಚಲಿಲ್ಲ, ಒಂದಲ್ಲಿ ಮಾಡಿದ್ರೆ ಹಿಂದಿನ ದಿನ ರಾತ್ರಿ ಹೋಮ ಶುರು ಮಾಡಿದ್ರು. ಇವತ್ತು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಸುದರ್ಶನ ಹೋಮ, ಮಹಾಲಕ್ಷ್ಮಿ ಹೋಮ, ಕುಬೇರ ಹೋಮ, ಹೀಗೆ ಹೊಸ ಮನೆಗೆ ಅಂದರೆ ವಾಸ್ತುಗೆ ಸಂಬಂಧಪಟ್ಟಂತೆ ಎಲ್ಲನೂ ಮಾಡ್ತಾರೆ. ಏನೇ ಸಣ್ಣ ಪುಟ್ಟ ವಾಸ್ತು ದೋಷ ಇದ್ರು ಅದರ ನಿವಾರಣೆಗೆ ಎಲ್ಲ ರೀತಿ ಹೋಮಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಈಗ ವಸಂತ ಕೂತಿದ್ದಾಳಲ್ಲ, ಅವಳ ಪಕ್ಕ ನೋಡಿ ಗೋಡೆನಲ್ಲಿ ಒಂದು ಹೋಲ್ ಮಾಡಿದ್ದಾರೆ, ಅಲ್ಲಿ ಮುಹೂರ್ತದ ಕಂಬ ಇಡ್ತಾರಂತೆ. ಈ ಹೋಮ ಆದಮೇಲೆ ಪೂರ್ಣಾಹುತಿ ಎಲ್ಲ ಆದಮೇಲೆ ಇವರು ಹೋಗ್ತಾರೆ, ಮತ್ತೆ ಬೇರೆಯವ್ರು ಬರ್ತಾರೆ, ಮತ್ತೆ ಇನ್ನೊಬ್ರು ಪುರೋಹಿತರು ಬಂದು ಅವರು ಮುಹೂರ್ತದ ಕಂಬ ಇಡ್ತಾರೆ. ಈ ತರ ಹಳ್ಳಿಗಳ ಕಡೆ ಶಾಸ್ತ್ರನೇ ಬೇರೆ ಬೇರೆ ಇರುತ್ತೆ. ಒಂದು 5 ಜನದ ಕೈಲಿ ಮತ್ತೆ ಇಲ್ಲಿ ಹೋಮಕ್ಕೆ ಪೂಜೆ ಮಾಡಿಸಿ, ಹೋಮದ ಕುಂಡಕ್ಕೆ ಪೂಜೆ ಮಾಡಿಸಿ ಅಗ್ನಿನ ಹೊತ್ತಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಶಾಸ್ತ್ರಗಳು, ಕೆಲವೊಂದು ನಮಗೆ ಗೊತ್ತೇ ಇರೋದಿಲ್ಲ. ಇಂಥದೆಲ್ಲ ನೋಡುವಾಗಲೇ ನಾವು ಕೂಡ ತಿಳ್ಕೋಬಹುದು. ವ್ಯತ್ಯಾಸ ಇರುತ್ತೆ ಬೇರೆ ಬೇರೆ ಕಡೆ, ಮತ್ತೆ ಬೇರೆ ಬೇರೆ ಪುರೋಹಿತರುಗಳು ಕೂಡ ಅಷ್ಟೇನೆ, ಒಬ್ಬೊಬ್ರು ಒಂದೊಂದು ರೀತಿ ಮಾಡಿಸ್ತಾರೆ. ಸ್ವಲ್ಪ ಚೇಂಜಸ್ ಅಂತೂ ಇದ್ದೇ ಇರುತ್ತೆ.
ನೋಡಿ ಇದನ್ನೆಲ್ಲನೂ ನಾವು ಕೂಡ ತಿಳ್ಕೊಬೇಕು. ಇಲ್ಲಿ 5 ಜನ ಸೇರಿ ಪೂಜೆ ಮಾಡಿ ಈಗ ಅಗ್ನಿಯನ್ನು ಹೊತ್ತಿಸಿದ್ದೀವಿ. ಆ 5 ಜನಕ್ಕೂ ಕೂಡ ತಾಂಬೂಲ ಮತ್ತು ಕಾಣಿಕೆ ಕೊಡಬೇಕು ಅಂತ ಹೇಳಿದ್ರು. ಹೋಮ ಎಲ್ಲ ಮುಗೀತು. ಈಗ ಮುಹೂರ್ತದ ಕಂಬನ ಇಡ್ತಾ ಇದ್ದಾರೆ. ಅದಕ್ಕೆ ಬೇರೆಯವ್ರು ಬರ್ತಾರೆ. ಅವರು ಕೂಡ ನವಗ್ರಹ ಶಾಂತಿ ಮಾಡಿ ಪೂಜೆ ಮಾಡಿ ಆಮೇಲೆ 5 ಜನ ಹೆಣ್ಮಕ್ಳ ಕೈಯಲ್ಲಿ ಈ ತರ ನೋಡಿ 3 ಇಡಿ ರಾಗಿನ ಅದ್ರ ಒಳಗಡೆ ಹಾಕ್ಸಿ ಆಮೇಲೆ 9 ದಿನದವರೆಗೂ ಇದ್ರ ಮುಂದೆ ದೀಪನ ಇಟ್ಟು ಪೂಜೆ ಮಾಡ್ಬೇಕಂತೆ. 9 ದಿನ ಆದ್ಮೇಲೆ ಸಿಮೆಂಟ್ ಪ್ಯಾಕ್ ಮಾಡಿಸಿ ಹಾಗೆ 48 ದಿನ ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡ್ಬೇಕಂತೆ. ಇದೇನೋ ಇಲ್ಲಿ ಕಡೆ ಒಂದು ವಾಸ್ತು ದೋಷ ನಿವಾರಣೆಗೆ ಅವರು ಮಾಡ್ಕೊಳ್ಳೋದು. ಈ ಒಂದು ಮುಹೂರ್ತದ ಕಂಬನ ಕಗ್ಲಿ ಮರದಲ್ಲಿ ಮಾಡ್ತಾರಂತೆ. ಯಾಕಂದ್ರೆ ಒಂದು ಮನೆಯ ಆಯಸ್ಸು ವೃದ್ಧಿ ಆಗೋದಕ್ಕೋಸ್ಕರ ಮನೇಲಿ ವಾಸ ಮಾಡೋರ್ಗೂ ಕೂಡ ಯಾವುದೇ ರೀತಿ ತೊಂದರೆಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ವಾಸ್ತು ದೋಷ ನಿವಾರಣೆಗೆ ಮಾಡಿಸೋದು ಅಂತ ಹೇಳಿದ್ರು. ತುಂಬಾನೇ ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲ. ಇದೆಲ್ಲ ಒಂದೊಂದು ರೀತಿ ಹೊಸ ವಿಚಾರ ನಮಗೂ ಕೂಡ ತಿಳ್ಕೊಂಡಂಗಾಯ್ತು. ಇದಾದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ರು. ಎಲ್ಲ ಪೂಜೆಗಳು ಕೂಡ ತುಂಬಾ ಚೆನ್ನಾಗಾಯ್ತು. ಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪವನ ಶರಣ ಪನ್ನಗ ಶಯನ ಪವನ ಶರಣ ನಂಬಿಹೆ ನಿನ್ನ ಬಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಮಂಟಪ ಬೆಳಕಾಗಿದೆ ಹರಿನಾಮದ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಲ್ಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಗಿಡಕ್ಕೆ ಹಾಕ್ಬೇಕು ಬಾವಿಗೆ ಇನ್ನೊಂದು ಹಾಕ್ತದೆ ರೆಡಿ ಮಾಡ್ಕೊಳ್ಳಿ. 1-2 ನಿಮಿಷ ಬಂದು ಲಕ್ಷ್ಮೀಕಾಂತಂ ಕಮಲನಯನಂ ಸತ್ಪದಿಂ ಗುಣೇಃ ತತ್ಮುಕ್ತಿನಾಂ ಸಮರ್ದೇವತಾಭ್ಯೋ ನಮೋ ನಮಃ ಕರ್ಪೂರ ಮಂಗಳ ನಿರಾಜನಂ ದರ್ಶಯಾಮಿ ಅದ್ರಿಗೆ ಬಂದು ಹಾಕಿ ಹಚ್ಬೇಡಿ. ನವೀನ ಅವ್ರ ನವೀನ ನವೀನ ತಂದೆಯವ್ರ ಕೈ ನಮ್ಮ ಹಳ್ಳಿ ಮನೆ ಗೃಹ ಪ್ರವೇಶದ ಪೂಜೆ ಎಲ್ಲ ನೋಡಿದ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಶುಭ ಕಾರ್ಯಗಳು ನಡೀತಾ ಇರಲಿ ಅಂತ ಆಶೀರ್ವಾದ ಮಾಡಿ. ಈಗ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಒಬ್ಬೊಬ್ಬರನ್ನು ಹುಡುಕಿ ಕರಿತಾ ಇದ್ದೀವಿ. ಏನೇ ಅಂದ್ರೂ ಇದೆಲ್ಲ ಒಂದು ಸ್ವೀಟ್ ಮೆಮೊರಿ ಅಲ್ವಾ. ಹಿರಿಯರು, ಮಕ್ಕಳು, ಮೊಮ್ಮಕ್ಕಳು ಅಂತ ಒಂದೇ ಫೋಟೋದಲ್ಲಿ ಎಲ್ಲರೂ ನೋಡೋದು ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಕೂಡ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?